ಕೋಟಿ ರಾಬರಿ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಸಿಬಿಐ ಆಗಲಿ ಇಡಿ ಆಗಲಿ ಕೇಂದ್ರದ ಅಧೀನದಲ್ಲಿವೆ, ತನಿಖೆಯನ್ನ ಮಾಡಲಿ, ಯಾರು ಬೇಡ ಅಂತಾರೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಿಬಿಐ ಈಗಾಗಲೇ ನಾವು ಇದನ್ನ ತನಿಖೆ ಮಾಡಲ್ಲ ಅಂತ ಪತ್ರ ಬರೆದಿದ್ದಾರೆ ಅಂತ ಹೇಳುವ ಮೂಲಕ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಮಾತಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಸಚಿವರು ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಸಿಎಂ ಹೇಳ್ತಾರೆ 400 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ತನಿಖೆ ಆಗಲಿ, ಯಾರು ಬೇಡ ಅಂತಾರೆ. ಅವ್ರದ್ದೇ ಸಿಬಿಐ ಇಡಿ ಐಟಿ ಎಲ್ಲ ಇದೆ. ತನಿಖೆ ಆಗ್ಬೇಕು. 2,000 ರೂಪಾಯಿ ನೋಟು, 2,000 ರೂಪಾಯಿ ನೋಟು ಇದೆಲ್ಲ ತನಿಖೆ ಆಗ್ಬೇಕು. ಮೊನ್ನೆ ಸಿಬಿಐನವ್ರು ಪತ್ರ ಬರೆದ್ರೆ ನಮ್ ಕೇಳಿ ತನಿಖೆ ಮಾಡಕ್ ಆಗಲ್ಲ, ನೀವೇ ಎಲ್ಲ ಮೆನ್ಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ ಈಗ ಮಾತಾಡ್ತಾರೆ. ಬಿಜೆಪಿಯವರು ಜೆಡಿಎಸ್ ಅವರು ಸಿಬಿಐ ಕೊಡಿ ಅಂತ. ಸಿಬಿಐನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಕೊಟ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪಾ ಅಂದ್ರೆ ಅವರು ರಾಜಕೀಯಕ್ಕೆ ಏನ್ ಬೇಕು ಅದನ್ನ ಅಂತವ್ರ ಮೇಲೆ ಗದಾ ಪ್ರಹಾರ ಮಾಡ್ಲಿಕ್ಕೆ ಅಷ್ಟೇ ಸಿಬಿಐ ಇಡಿ ಇಟ್ಕೊಂಡಿರೋದಿವನ್ನ. ಸೊ ರಾಷ್ಟ್ರದ ಈ ಇಂಥವ್ರ ಬಗ್ಗೆ ತನಿಖೆ ಮಾಡಿ ಅಥವಾ ಈ ತರದ ಕ್ರಮ ತಗೊಳ್ಳೋದು ಈ ತರದೆಲ್ಲ ಏನು ಆ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಯಾವ ರೀತಿ ತನಿಖೆ ಆಗ್ಬೇಕು? ಕೋಟಿ ರಾಬರಿ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಸಿಬಿಐ ಆಗಲಿ ಇಡಿ ಆಗಲಿ ಕೇಂದ್ರದ ಅಧೀನದಲ್ಲಿವೆ, ತನಿಖೆಯನ್ನ ಮಾಡಲಿ, ಯಾರು ಬೇಡ ಅಂತಾರೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಿಬಿಐ ಈಗಾಗಲೇ ನಾವು ಇದನ್ನ ತನಿಖೆ ಮಾಡಲ್ಲ ಅಂತ ಪತ್ರ ಬರೆದಿದ್ದಾರೆ ಅಂತ ಹೇಳುವ ಮೂಲಕ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಮಾತಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಸಚಿವರು ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಸಿಎಂ ಹೇಳ್ತಾರೆ 400 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ತನಿಖೆ ಆಗಲಿ, ಯಾರು ಬೇಡ ಅಂತಾರೆ. ಅವ್ರದ್ದೇ ಸಿಬಿಐ ಇಡಿ ಐಟಿ ಎಲ್ಲ ಇದೆ. ತನಿಖೆ ಆಗ್ಬೇಕು. 2,000 ರೂಪಾಯಿ ನೋಟು, 2,000 ರೂಪಾಯಿ ನೋಟು ಇದೆಲ್ಲ ತನಿಖೆ ಆಗ್ಬೇಕು. ಮೊನ್ನೆ ಸಿಬಿಐನವ್ರು ಪತ್ರ ಬರೆದ್ರೆ ನಮ್ ಕೇಳಿ ತನಿಖೆ ಮಾಡಕ್ ಆಗಲ್ಲ, ನೀವೇ ಎಲ್ಲ ಮೆನ್ಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ ಈಗ ಮಾತಾಡ್ತಾರೆ. ಬಿಜೆಪಿಯವರು ಜೆಡಿಎಸ್ ಅವರು ಸಿಬಿಐ ಕೊಡಿ ಅಂತ. ಸಿಬಿಐನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಕೊಟ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪಾ ಅಂದ್ರೆ ಅವರು ರಾಜಕೀಯಕ್ಕೆ ಏನ್ ಬೇಕು ಅದನ್ನ ಅಂತವ್ರ ಮೇಲೆ ಗದಾ ಪ್ರಹಾರ ಮಾಡ್ಲಿಕ್ಕೆ ಅಷ್ಟೇ ಸಿಬಿಐ ಇಡಿ ಇಟ್ಕೊಂಡಿರೋದಿವನ್ನ. ಸೊ ರಾಷ್ಟ್ರದ ಈ ಇಂಥವ್ರ ಬಗ್ಗೆ ತನಿಖೆ ಮಾಡಿ ಅಥವಾ ಈ ತರದ ಕ್ರಮ ತಗೊಳ್ಳೋದು ಈ ತರದೆಲ್ಲ ಏನು ಆ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಯಾವ ರೀತಿ ತನಿಖೆ ಆಗ್ಬೇಕು? ಕೋಟಿ ರಾಬರಿ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಸಿಬಿಐ ಆಗಲಿ ಇಡಿ ಆಗಲಿ ಕೇಂದ್ರದ ಅಧೀನದಲ್ಲಿವೆ, ತನಿಖೆಯನ್ನ ಮಾಡಲಿ, ಯಾರು ಬೇಡ ಅಂತಾರೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಿಬಿಐ ಈಗಾಗಲೇ ನಾವು ಇದನ್ನ ತನಿಖೆ ಮಾಡಲ್ಲ ಅಂತ ಪತ್ರ ಬರೆದಿದ್ದಾರೆ ಅಂತ ಹೇಳುವ ಮೂಲಕ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಮಾತಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಸಚಿವರು ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಸಿಎಂ ಹೇಳ್ತಾರೆ 400 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ತನಿಖೆ ಆಗಲಿ, ಯಾರು ಬೇಡ ಅಂತಾರೆ. ಅವ್ರದ್ದೇ ಸಿಬಿಐ ಇಡಿ ಐಟಿ ಎಲ್ಲ ಇದೆ. ತನಿಖೆ ಆಗ್ಬೇಕು. 2,000 ರೂಪಾಯಿ ನೋಟು, 2,000 ರೂಪಾಯಿ ನೋಟು ಇದೆಲ್ಲ ತನಿಖೆ ಆಗ್ಬೇಕು. ಮೊನ್ನೆ ಸಿಬಿಐನವ್ರು ಪತ್ರ ಬರೆದ್ರೆ ನಮ್ ಕೇಳಿ ತನಿಖೆ ಮಾಡಕ್ ಆಗಲ್ಲ, ನೀವೇ ಎಲ್ಲ ಮೆನ್ಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ ಈಗ ಮಾತಾಡ್ತಾರೆ. ಬಿಜೆಪಿಯವರು ಜೆಡಿಎಸ್ ಅವರು ಸಿಬಿಐ ಕೊಡಿ ಅಂತ. ಸಿಬಿಐನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಕೊಟ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪಾ ಅಂದ್ರೆ ಅವರು ರಾಜಕೀಯಕ್ಕೆ ಏನ್ ಬೇಕು ಅದನ್ನ ಅಂತವ್ರ ಮೇಲೆ ಗದಾ ಪ್ರಹಾರ ಮಾಡ್ಲಿಕ್ಕೆ ಅಷ್ಟೇ ಸಿಬಿಐ ಇಡಿ ಇಟ್ಕೊಂಡಿರೋದಿವನ್ನ. ಸೊ ರಾಷ್ಟ್ರದ ಈ ಇಂಥವ್ರ ಬಗ್ಗೆ ತನಿಖೆ ಮಾಡಿ ಅಥವಾ ಈ ತರದ ಕ್ರಮ ತಗೊಳ್ಳೋದು ಈ ತರದೆಲ್ಲ ಏನು ಆ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಯಾವ ರೀತಿ ತನಿಖೆ ಆಗ್ಬೇಕು?
ಕೋಟಿ ರಾಬರಿ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಸಿಬಿಐ ಆಗಲಿ ಇಡಿ ಆಗಲಿ ಕೇಂದ್ರದ ಅಧೀನದಲ್ಲಿವೆ, ತನಿಖೆಯನ್ನ ಮಾಡಲಿ, ಯಾರು ಬೇಡ ಅಂತಾರೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಿಬಿಐ ಈಗಾಗಲೇ ನಾವು ಇದನ್ನ ತನಿಖೆ ಮಾಡಲ್ಲ ಅಂತ ಪತ್ರ ಬರೆದಿದ್ದಾರೆ ಅಂತ ಹೇಳುವ ಮೂಲಕ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಮಾತಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಸಚಿವರು ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಸಿಎಂ ಹೇಳ್ತಾರೆ 400 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ತನಿಖೆ ಆಗಿ ಯಾರು ಬೇಡ ಅಂತಾರೆ? ಅವ್ರದ್ದೇ ಸಿಬಿಐ ಇಡಿ ಐಟಿ ಎಲ್ಲ ಇದೆ. ತನಿಖೆ ₹2,000 ನೋಟು, ₹2,000 ನೋಟು ಇದೆಲ್ಲ ತನಿಖೆ ಆಗ್ಬೇಕು. ಮೊನ್ನೆ ಸಿಬಿಐನವ್ರು ಪತ್ರ ಬರೆದ್ರೆ ನಮ್ ಕೈಲಿ ತನಿಖೆ ಮಾಡಕ್ ಆಗಲ್ಲ, ನೀವೇ ಎಲ್ಲ ಮೆನುಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ. ಈಗ ಮಾತಾಡ್ತಾರೆ ಬಿಜೆಪಿಯವರು ಜೆಡಿಎಸ್ ಅವರು ಸಿಬಿಐ ಕೊಡಿ ಅಂತ. ಸಿಬಿಐನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಕೊಟ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪಾ ಅಂದ್ರೆ ಅವರು ರಾಜಕೀಯಕ್ಕೆ ಏನ್ ಬೇಕು ಅದನ್ನ ಅಂತವ್ರ ಮೇಲೆ ಗದ ಪ್ರಹಾರ ಮಾಡ್ಲಿಕ್ಕೆ ಅಷ್ಟೇ ಸಿಬಿಐ ಇಡಿ ಇಟ್ಕೊಂಡಿರೋದಿವನ್ನ. ಸೊ ರಾಷ್ಟ್ರದ ಈ ಇಂಥವ್ರ ಬಗ್ಗೆ ತನಿಖೆ ಮಾಡಿ ಅಥವಾ ಈ ತರದ ಕ್ರಮ ತಗೊಳ್ಳೋದು ಈ ತರದೆಲ್ಲ ಏನು ಆ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಯಾವ ರೀತಿ ತನಿಖೆ ಆಗಬೇಕು? ಕೋಟಿ ರಾಬರಿ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಸಿಬಿಐ ಆಗಲಿ ಇಡಿ ಆಗಲಿ ಕೇಂದ್ರದ ಅಧೀನದಲ್ಲಿವೆ, ತನಿಖೆಯನ್ನ ಮಾಡಲಿ, ಯಾರು ಬೇಡ ಅಂತಾರೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಿಬಿಐ ಈಗಾಗಲೇ ನಾವು ಇದನ್ನ ತನಿಖೆ ಮಾಡಲ್ಲ ಅಂತ ಪತ್ರ ಬರೆದಿದ್ದಾರೆ ಅಂತ ಹೇಳುವ ಮೂಲಕ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಮಾತಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಸಚಿವರು ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಸಿಎಂ ಹೇಳ್ತಾರೆ 400 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ತನಿಖೆ ಆಗಿ ಯಾರು ಬೇಡ ಅಂತಾರೆ? ಅವ್ರದ್ದೇ ಸಿಬಿಐ ಇಡಿ ಐಟಿ ಎಲ್ಲ ಇದೆ. ತನಿಖೆ ₹2,000 ನೋಟು, ₹2,000 ನೋಟು ಇದೆಲ್ಲ ತನಿಖೆ ಆಗ್ಬೇಕು. ಮೊನ್ನೆ ಸಿಬಿಐನವ್ರು ಪತ್ರ ಬರೆದ್ರೆ ನಮ್ ಕೈಲಿ ತನಿಖೆ ಮಾಡಕ್ ಆಗಲ್ಲ, ನೀವೇ ಎಲ್ಲ ಮೆನುಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ. ಈಗ ಮಾತಾಡ್ತಾರೆ ಬಿಜೆಪಿಯವರು ಜೆಡಿಎಸ್ ಅವರು ಸಿಬಿಐ ಕೊಡಿ ಅಂತ. ಸಿಬಿಐನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಕೊಟ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪಾ ಅಂದ್ರೆ ಅವರು ರಾಜಕೀಯಕ್ಕೆ ಏನ್ ಬೇಕು ಅದನ್ನ ಅಂತವ್ರ ಮೇಲೆ ಗದ ಪ್ರಹಾರ ಮಾಡ್ಲಿಕ್ಕೆ ಅಷ್ಟೇ ಸಿಬಿಐ ಇಡಿ ಇಟ್ಕೊಂಡಿರೋದಿವನ್ನ. ಸೊ ರಾಷ್ಟ್ರದ ಈ ಇಂಥವ್ರ ಬಗ್ಗೆ ತನಿಖೆ ಮಾಡಿ ಅಥವಾ ಈ ತರದ ಕ್ರಮ ತಗೊಳ್ಳೋದು ಈ ತರದೆಲ್ಲ ಏನು ಆ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಯಾವ ರೀತಿ ತನಿಖೆ ಆಗಬೇಕು? ಕೋಟಿ ರಾಬರಿ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಸಿಬಿಐ ಆಗಲಿ ಇಡಿ ಆಗಲಿ ಕೇಂದ್ರದ ಅಧೀನದಲ್ಲಿವೆ, ತನಿಖೆಯನ್ನ ಮಾಡಲಿ, ಯಾರು ಬೇಡ ಅಂತಾರೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಿಬಿಐ ಈಗಾಗಲೇ ನಾವು ಇದನ್ನ ತನಿಖೆ ಮಾಡಲ್ಲ ಅಂತ ಪತ್ರ ಬರೆದಿದ್ದಾರೆ ಅಂತ ಹೇಳುವ ಮೂಲಕ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಮಾತಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಸಚಿವರು ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಸಿಎಂ ಹೇಳ್ತಾರೆ 400 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ತನಿಖೆ ಆಗಿ ಯಾರು ಬೇಡ ಅಂತಾರೆ? ಅವ್ರದ್ದೇ ಸಿಬಿಐ ಇಡಿ ಐಟಿ ಎಲ್ಲ ಇದೆ. ತನಿಖೆ ₹2,000 ನೋಟು, ₹2,000 ನೋಟು ಇದೆಲ್ಲ ತನಿಖೆ ಆಗ್ಬೇಕು. ಮೊನ್ನೆ ಸಿಬಿಐನವ್ರು ಪತ್ರ ಬರೆದ್ರೆ ನಮ್ ಕೈಲಿ ತನಿಖೆ ಮಾಡಕ್ ಆಗಲ್ಲ, ನೀವೇ ಎಲ್ಲ ಮೆನುಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ. ಈಗ ಮಾತಾಡ್ತಾರೆ ಬಿಜೆಪಿಯವರು ಜೆಡಿಎಸ್ ಅವರು ಸಿಬಿಐ ಕೊಡಿ ಅಂತ. ಸಿಬಿಐನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಕೊಟ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪಾ ಅಂದ್ರೆ ಅವರು ರಾಜಕೀಯಕ್ಕೆ ಏನ್ ಬೇಕು ಅದನ್ನ ಅಂತವ್ರ ಮೇಲೆ ಗದ ಪ್ರಹಾರ ಮಾಡ್ಲಿಕ್ಕೆ ಅಷ್ಟೇ ಸಿಬಿಐ ಇಡಿ ಇಟ್ಕೊಂಡಿರೋದಿವನ್ನ. ಸೊ ರಾಷ್ಟ್ರದ ಈ ಇಂಥವ್ರ ಬಗ್ಗೆ ತನಿಖೆ ಮಾಡಿ ಅಥವಾ ಈ ತರದ ಕ್ರಮ ತಗೊಳ್ಳೋದು ಈ ತರದೆಲ್ಲ ಏನು ಆ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಯಾವ ರೀತಿ ತನಿಖೆ ಆಗಬೇಕು?